ಹಾಯ್, ವೆಲ್ಕಮ್ ಟು NS ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಡಿ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ, ತಮ್ಮ ಹೆಸರು? ನಾರಾಯಣ ಸ್ವಾಮಿ ಅಂತ. ಅಣ್ಣ, ಯಾವ ಊರಣ್ಣ? ಇದು ಬೈಯಪ್ಪನಹಳ್ಳಿ. ಅಣ್ಣ, ತಾಲೂಕು ಜಿಲ್ಲೆ? ಬೈಯಪ್ಪನಹಳ್ಳಿ ಗ್ರಾಮ, ಬಿದ್ರಳ್ಳಿ ಹೋಬಳಿ, ಬೆಂಗಳೂರು ಪೂರ್ವ ತಾಲೂಕು. ಅಣ್ಣ, ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ? ಅಣ್ಣ, ನಾವು ಚಿಕ್ಕ ಮಕ್ಕಳಿಂದ ಓರಿ ಕಟ್ತಾ ಇದ್ವಿ, ಸಣ್ಣ ಸಣ್ಣ ಎತ್ತು ಕಟ್ತಾ ಇದ್ವಿ. ಈ ಥರ ಶೋಕಿ ಓರಿ ಕಟ್ತಾ ಇರಲಿಲ್ಲ. ನಮ್ಮ ತಂದೆಯವರು ಓರಿ ಕಟ್ಟೋರು. ಅಂದರೆ ನನಗೆ ಒಂದು 25 ವರ್ಷ ಆದಮೇಲೆ ಓರಿ ಕಟ್ಟಕ್ಕೆ ಹಿಡಿದ್ವಿ ನಾವು. ನಾವು ಚಿಕ್ಕ ಹುಡುಗರಿಗೆಲ್ಲ ನಮ್ಮಲ್ಲಿ ಉಳಕ್ಕೆತ್ತು ಕೂಡ ಇರಲಿಲ್ಲ ಅಂಥ ಪರಿಸ್ಥಿತಿ. ಇತ್ತೀಚೆಗೆ ಈ ಥರ ಕಟ್ತಾ ಇದ್ವಿ. ಅಣ್ಣ, ನೀವು ಯಾಕಡೆಯಿಂದ ಕೊಂಡ್ಕೊಂಡು ಬಂದಿದ್ದೀರಾ? ನಾವು ಎಲ್ಲಿ ಒಂದು ಜೊತೆ ಬಂದು ಸಿದ್ಧಗಂಗೆಯಲ್ಲಿ ತಗೊಬಂದ್ವಿ. ಆ ಕಡೆ ಇರೋವು ಸಿದ್ಧಗಂಗೆ, ತುಮಕೂರು. ಹೌದು. ಹಾಂ ಅಣ್ಣ. ಇವು ಅಣ್ಣ? ಇವು ಇಲ್ಲಿ ನಮ್ಮ ಲೋಕಲಲ್ಲೇ ಇದ್ವು. ಲೋಕಲ್. ಅಣ್ಣ, ಇವು ಸಣ್ಣವು ಏನು ರೇಟ್ ಇರ್ತಾಯಿದ್ದೀರಾ? ಸಣ್ಣವು ನಾವು ರೇಟ್ ಹೇಳ್ತಾ ಇಲ್ಲ. ನಾನು ತಗೊಂಬಂದಿರೋದು 85,000 ರೂಪಾಯಿ. 85? ಹೌದು. ಅಣ್ಣ, ದೊಡ್ಡವು? ಅವು ತಗೊಂಬಂದ್ರೆ 1 ಲಕ್ಷ. 1 ಲಕ್ಷ. ಅಣ್ಣ, ಇದು ಕೈ ತಿಂಡಿ ಏನೇನು ಕೊಡ್ತೀರಾ? ಕೈ ತಿಂಡಿ ಏನು ಕೊಟ್ಟಿಲ್ಲ ರೀ. ಬೂಸ ಕೊಡ್ತೀವಿ, ಹಾಂ, ರಾಗಿ ಹುರುಳಿ ಕೊಡ್ತೀವಿ. ಹಾಂ. ಅಣ್ಣ, ಕೆಲಸಕ್ಕೆಲ್ಲ ಹೋಯ್ತವೆ? ಕೆಲಸಕ್ಕೆ ಅವು ಕೆಲಸ ಕಲಿಸಿದ್ದೀವಿ. ಹಾಂ, ಬೇಕಾದ್ರೆ ನಾನು ಕೆಲಸ ನಾವೇ ಕಲಿಸಿದ್ದು ತಂದದು. ಹಾಂ ಹಾಂ. ಎರಡಿಗೂ ಇನ್ನೂ ಅಲ್ಲಾಕಿಲ್ಲ ಹೊಸಬಾಯಿ. ಹಾಂ ಅಣ್ಣ. ಸುಮ್ಮನಿರ. ಅಣ್ಣ, ಯಾರು ಬಂದರೆ ಕೊಡ್ತೀರಾ? ಸದ್ಯಕ್ಕೆ ಕೊಡಲ್ಲ. 2 ಜೊತೆನೂ ಕೊಡಲ್ಲ? ಸದ್ಯಕ್ಕೆ ಯಾವುದು ಕೊಡಲ್ಲ. ಅಣ್ಣ, ನಿಮ್ಮ ಕಾಂಟ್ಯಾಕ್ಟ್ ನಂಬರು? ಸದ್ಯಕ್ಕೆ ಕೊಡಲ್ಲ. ಯಾಕೆ ಕೊಡಲ್ಲ ಅಂದರೆ, ಇದು ತಗೊಬರ್ಬೇಕಾದ್ರೆ ನಾವು ಮೊದಲಿಂದ ಓರಿ ಕಟ್ತಾ ಇದ್ವಿ. ಈಗ 2007ರಲ್ಲಿ ಓರಿ ಮಾರಿದ್ವಿ. ಹ್ಞೂ ಅಣ್ಣ. ಆವಾಗಲೇ 1,10,000 ನಮ್ಮ ತಂದೆಯವ್ರು ಮಾರಾಕಿದ್ರು. ಹ್ಞೂ. ಇದುವರೆಗೂ ತಂದಿರಲಿಲ್ಲ. ಕ್ರಮೇಣ ನನ್ನ ಮನೇಲಿ 30 ಜನ ಇದ್ದೀವಿ ನಾವು. 6 ಜನ ಅಣ್ಣ ತಮ್ಮಂದರು. ಹ್ಞೂ ಅಣ್ಣ. ನಂದೊಂದು ಜಾಯಿಂಟ್ ಫ್ಯಾಮಿಲಿ. ಈಗಲೂ 6 ಜನ ಅಣ್ಣ ತಮ್ಮಂದರು, ಮಕ್ಕಳೆಲ್ಲ ಒಟ್ಟಿಗೆ ಇದ್ದೀವಿ. ಸೊ ಹಂಗಾಗಿ ನಮ್ಮ ಮಗ, ಒಬ್ಬ ಮಗಳು ಒಬ್ಬ ಮಗ, ನನಗೆ ಇಬ್ಬರಿಗೂ ಮದುವೆ ಮಾಡಿದ್ದೀನಿ. ನನ್ನ ಮಗ ಬಂದು BE ಸಿವಿಲ್ ಇಂಜಿನಿಯರು. ಹಾಂ, ಗೊತ್ತಾಯ್ತು. ಅವರು ಇಲ್ಲ, ನಾವು ಓರಿ ತರಬೇಕು, ನಮ್ಮ ತಾತ ತರ್ತಾಯಿದ್ರು, ನನಗೆ ಓರಿ ತಕ್ಕೊಡ್ರಿ ಅಂತ ಕೇಳ್ದ. ಸೊ ಹಂಗಾಗಿ ಈ ಓರಿ ತಗೊಂಬರೋಕ್ಕೆ ಹೊರಟು. ಓರಿ ತಂದಮೇಲೆ ನನ್ನ ಮಗನಿಗೆ ಈ ಓರಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಅಣ್ಣ, ನೀವು ಯಾವ್ಯಾವ ಜಾತ್ರೆಗೆ ಹೋಗಿದ್ದೀರಾ? ನಾವು ಎಲ್ಲ ಜಾತ್ರೆ ನೋಡಿದ್ದೀವಿ ರೀ. ಎಲ್ಲ ಜಾತ್ರೆ? ಎಲ್ಲ ಜಾತ್ರೆ. ಘಾಟಿಯಿಂದ ಹಿಡ್ಕೊಂಡು ಎಚ್ ಕ್ರಾಸ್, ಮೊದಲು ಎಚ್ ಕ್ರಾಸ್ ಅಂತ ನಡೀತಾ ಇತ್ತು. ಹಾಂ ಹಾಂ. ಅಲ್ಲಿಂದ ನಾವು ಚಿಕ್ಕ ಹುಡುಗರಿದ್ದಾಗ ಎಚ್ ಕ್ರಾಸು, ನಮ್ಮ ಏರಿಯಾದಲ್ಲಿ ಎಚ್ ಕ್ರಾಸ್ ಅಂತ ಒಂದು, ಆಮೇಲೆ ಉಪ್ಪಾರಹಳ್ಳಿ ದನದ ಜಾತ್ರೆ, ತೊರನಹಳ್ಳಿ ದನದ ಜಾತ್ರೆ, ಆಮೇಲೆ ಘಾಟಿ ಸುಬ್ರಹ್ಮಣ್ಯ, ಅಲ್ಲಿ ಜಾತ್ರೆ ನಡೆಯೋದು. ಮುಡುಗುತೊರೆ, ಹೊಳೆ ಜಾತ್ರೆ ಅಂತ ನಡೀತಾ ಇತ್ತು ಕನಕಪುರದ ಹತ್ರ. ಕೆಂಗಲಲ್ಲಿ ಕೆಂಗಲ್ ಜಾತ್ರೆ ಅಂತ, ಅದನ್ನು ಐನಗುಡಿ ಅಂತ ಕರೀತಾರೆ. ಅಲ್ಲೂ ಹೋಗಿದ್ದೀವಿ. ಅಲ್ಲಿಂದ ಚುಂಚನಕಟ್ಟೆ, ಕೇರ್ಪೇಟೆ ತಾಲೂಕು, ಊಕ, ಎಲ್ಲ ಜಾತ್ರೆ ನಮ್ಮ ಸರೌಂಡಿಂಗಲ್ಲಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆಲು ನಮ್ಮ ಬೆಂಗಳೂರಿಗೆ ಒಂದು 50-60 ಕಿಲೋಮೀಟ್ರಲ್ಲಿ ಇರುವಂಥ ಜಾತ್ರೆಗಳೆಲ್ಲ ಸುತ್ತಿದ್ದೀವಿ. ನಾ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡೋದು ಧನ್ಯವಾದಗಳು. ಸಂತೋಷ. ಇಲ್ಲ, ಹಿಂಗೆ ಹೋಗಿ. ಮುಂದೆ ಹೋಗಿ ತಿರ್ಸ್ಕೊಂಬನ್ನಿ ಅಣ್ಣ. ಇವು ಇನ್ನೂ 8 ತಿಂಗಳು ಅಷ್ಟೇ ಇವ್ಗೆ. ಹೌದಾ? 8 ತಿಂಗಳು ವಯಸ್ಸು ಅಷ್ಟೇ. ಹಂಗಾಗಿ ಇನ್ನೂ ಪಾಪ ಇನ್ನೂ ರೂಢಿ ಆಗಿಲ್ಲ. ಏಯ್ ನಡಿಯಪ್ಪ, ನಡಿಯೋ. ಹಾಂ, ತಿರ್ಸ್ಕೊಂಬನ್ನಿ ಅಣ್ಣ.
ಬೇರೆ ಕೆಲಸ ಯಾರೇ ಕೆಲಸಪ್ಪ ಡ್ಯೂಟಿ ಕೇಳಿದೆ ಅದಾ ಈಗ ಎಂಟು ತಿಂಗಳು ಅಷ್ಟೇನೆ ಇವಿಗೆ ಹೌದಾ ಬರೀ 8 ತಿಂಗಳು